ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ನಿತಿನ್ ML ಅಂತ. ಎಲ್ಲಿಂದ ಬಂದಿರೋದು ನಿತಿನ್ ಅವರೇ? ನಾವು ತುಮಕೂರು ಡಿಸ್ಟಿಕ್ ಕುಣಿಗಲ್ ತಾಲೂಕು ಮಂಟ್ಯ ಇಂದ ಬಂದಿರೋದು. ಏನು ಮಾಡ್ಕೊಂಡಿರೋದು? ನಾವು ಇವಾಗ ಪರ್ಸಿವಿಂಗ್ ಡಿಪ್ಲೊಮಾ ಡಿಗ್ರಿ ಮಾಡ್ತಾಯಿದ್ದೀವಿ ಮ್ಯಾಮ್, BCom. ಡಿಗ್ರಿ ಮಾಡ್ತೀವಿ. ಹಾಂ, ಪರ್ಸಿವಿಂಗ್. ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಮುಂದೆ ಫ್ಯೂಚರಲ್ಲಿ ನನಗೆ ಗೌರ್ಮೆಂಟ್ ಜಾಬ್ ತೊಗೋಬೇಕಂತ ಇಷ್ಟ ಇದೆ. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾಯಿದ್ದೀನಿ ಮೇಡಮ್. ವೆರಿ ಗುಡ್, ಆಲ್ ದ ಬೆಸ್ಟ್ ನಿತಿನ್ ಅವರೇ. ಥ್ಯಾಂಕ್ ಯು. ಇಲ್ಲಿ ಅವೇಕ್ಗೆ ಬಂದು ನಿಮಗೆ ಹೇಗೆ ಅನ್ನಿಸ್ತದೆ? ಅವೇಕ್ಗೆ ಬಂದು ನನಗೆ ತುಂಬ ಹೆಲ್ಪ್ ಆಗ್ತಿದೆ. ಔಟ್ಸೈಡಲ್ಲಿ ಅಂದರೆ ಫೀಸ್ ಎಲ್ಲ ಕಟ್ಟಿ ಇರೋಕ್ಕೆಲ್ಲ ನಮಗೆ ಹಳ್ಳಿಯಿಂದ ಬಂದಿರೋರಿಗೆ ತುಂಬ ಕಷ್ಟ ಆಗ್ತಿದೆ. ಇಲ್ಲಿ ಬಂದರೆ ₹1 ಫೀಸ್ ತಗೊಳ್ಳಲ್ಲ, ಇವರೇ ಚೆನ್ನಾಗಿ ನೋಡ್ಕೊತಾರೆ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಇವರೇ ಎಕ್ಸಾಮ್ ಫೀಸ್ ಎಲ್ಲ ಪೇ ಮಾಡಿ ಓದೋಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡಿಕೊಡ್ತಿದ್ದಾರೆ. ತುಂಬ ಹೆಲ್ಪ್ ಆಗ್ತಿದೆ ಅವೇಕ್ ಫೌಂಡೇಶನಿಂದ. ಇಲ್ಲಿನ ವಾತಾವರಣ ಹೇಗಿದೆ? ಇಲ್ಲಿ ವಾತಾವರಣ ಅಂದರೆ ಮನೆ ಥರನೇ ಎನ್ವೈರ್ನ್ಮೆಂಟ್ ಎಲ್ಲ ಇದೆ. ಎಲ್ಲ ಮನೆಯಲ್ಲಿ ಹೆಂಗೆ ನೋಡ್ಕೋತಾರೋ ಅದೇ ಥರನೇ ನೋಡ್ಕೊತಿದ್ದಾರೆ. ಊಟ ತಿಂಡಿಗೆಲ್ಲ ವ್ಯವಸ್ಥೆ ಇದೆ? ಊಟ ತಿಂಡಿಗೆಲ್ಲ ಟೈಮಿಗೆ ಕೊಡ್ತಾರೆ. ಊಟ ತಿಂಡಿ ಏನು ಪ್ರಾಬ್ಲಮ್ ಇಲ್ಲ. ಡೈರಿ ವೆರೈಟೀಸ್ ಫುಡ್ ಮಾಡ್ತಾರೆ. ಆಮೇಲೆ ನಿಮ್ಮ ಓದು ಬರಹಕ್ಕೆ ಹೇಗೆ ಸಹಾಯ ಆಗಿದೆ? ಓದು ಬರೋಕ್ಕೆ ಇಲ್ಲಿ ಕಂಪ್ಯೂಟರ್ ಲ್ಯಾಬ್ ಅಂತ ಇದೆ. ಅಲ್ಲಿ ಬಂದು ನಾವು ಬೇಕಾದ್ರೆ ಓದ್ಕೋಬೋದು. ನಾವು ಓದೋಕ್ಕೆ ಏನಾದರೂ ಹೆಲ್ಪ್ ಬೇಕಂದರೆ ಔಟ್ಸೈಡಿಂದ ಕರೆಸಿ ಬೇಕಾದ್ರೆ ಹೆಲ್ಪ್ ಮಾಡಿಕೊಡ್ತಾರೆ. ಆಮೇಲೆ ನಿಮ್ಮ ಥರನೇ ಬೇರೆಯವ್ರಿಗೆ ನೀವು ಇಲ್ಲಿಗೆ ಬರೋಕ್ಕೆ ರೆಕಮೆಂಡ್ ಮಾಡ್ತೀರಾ? ಹೌದು ಮೇಡಮ್, ನಮ್ಮಂಥವ್ರು ಜಾಸ್ತಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆ ಈ ಥರ ಎಲ್ಲೂ ಹಾಸ್ಟೆಲ್ಸು ಸಿಗ್ತಿರಲ್ಲ, ಸಿಕ್ಕಿದ್ರು ಅವ್ರಿಗೆ ಗೊತ್ತಾಗಿರಲ್ಲ ಇದ್ರೂ. ಅದಕ್ಕೋಸ್ಕರ ನಮಗೆ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾರು ಹಾಸ್ಟೆಲ್ ಅವಶ್ಯಕತೆ ಇದ್ದು ಈ ಥರ ಪ್ರಾಬ್ಲಮ್ ಇದ್ದರೆ ಬರೋಕ್ಕೆ ಹೇಳ್ತೀವಿ. ಥ್ಯಾಂಕ್ ಯು ನಿತಿನ್ ಅವರೇ, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ವೆಲ್ಕಮ್.